ಧನದಾಹಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಹೊಸ ಕರಡು ಸಿದ್ಧವಾಗಿದ್ದು ಕಾನೂನು ಇಲಾಖೆಯಿಂದ ಸಿಎಂಗೆ ಕರಡು ಪ್ರತಿ ರವಾನೆಯಾಗಿದೆ. ನಾಳೆ ಸುಗ್ರೀವಾಜ್ಞೆ ಜಾರಿಯಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಬಜೆಟ್ಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹಾದೇವಪ್ಪ ವ್ಯಂಗ್ಯವಾಡಿದ್ದಾರೆ. ಇಂದಿನ ಕರ್ನಾಟಕ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದು ಝೀರೋ ಅಂತ ಟ್ವೀಟ್ ಮಾಡುವ ಮುಖೇನ ಸಾಮಾಜಿಕ ಜಾಲತಾಣಗಳಲ್ಲಿ ಅಣಕು ಮಾಡಿದ್ದಾರೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಶುಗರ್ಸ್ ಕಂಪನಿ ದಬ್ಬಾಳಿಕೆಗೆ ಸ್ಥಳೀಯ ನೌಕರರು ಕಂಗಾಲಾಗಿದ್ದಾರೆ. ಸರ್ಕಾರದ ಷರತ್ತು ನೀಡಿದ್ರು, ಹೈಕೋರ್ಟ್ ಆದೇಶ ಹೊರಡಿಸಿದ್ರು, ಏಕಾಏಕಿ ನೌಕರರನ್ನ ಕೆಲಸದಿಂದ ಕಿತ್ತಿಸಲಾಗಿದೆ. ಹೀಗಾಗಿ ನಿರಾಣಿ ಶುಗರ್ಸ್ ಆಡಳಿತ ಮಂಡಳಿಯ ವಿರುದ್ಧ ನೊಂದ ನೌಕರರು, ರೈತ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೊಮ್ಮೆನಗರಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಭರ್ಜರಿ ಗೆಲುವನ್ನ ಸಾಧಿಸಿರುವ ಹಿನ್ನೆಲೆ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಮಹದೇಶ್ವರ ದೇವಸ್ಥಾನ ಆವರಣದಲ್ಲಿ ವೇದಿಕೆ ನಿರ್ಮಿಸಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ 30,000ಕ್ಕೂ ಹೆಚ್ಚು ಜನ ಭಾಗಿಯಾಗುವ ಸಾಧ್ಯತೆ ಇದೆ. ಪಶ್ಚಿಮ ಘಟ್ಟದ ಕೆಂಪು ಉಗ್ರರ ಯುಗಾಂತ್ಯ ಆಗಿದೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ಸರೆಂಡರ್ ಆಗಿದ್ದಾರೆ. ತೊಂಬಟ್ಟು ಲಕ್ಷ್ಮಿ ಉಡುಪಿಯಲ್ಲಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯದ ಗಡಿ ಸಮಸ್ಯೆಯಿಂದ ಕರ್ನಾಟಕ ರೈತರು ಕಂಗಾಲಾಗಿದ್ದಾರೆ. ಕಲಬುರಗಿಯ ಶಾದಿಪುರ ಗ್ರಾಮದ 59 ರೈತರು ಸರ್ಕಾರದಿಂದ ಮಂಜೂರಾದ ಭೂಮಿಯ ಕಬ್ಜಾಕ್ಕಾಗಿ ಕಾಯುತ್ತಿದ್ದಾರೆ. ಕುಡಿದ ಮತ್ತಲ್ಲಿ ಓರ್ವ ರೌಡಿ ಶೀಟರ್ ಹಾಗೂ ಪುಡಿ ರೌಡಿ ನಡುವೆ ಗಲಾಟೆಯಾಗಿದೆ. ತುಮಕೂರಿನ ಯಲ್ಲಾಪುರದ ಕುಶಾಲ್ ಬಾರ್ನಲ್ಲಿ ಘಟನೆ ನಡೆದಿದೆ. ಹೊಡೆದಾಟದಲ್ಲಿ ಇಬ್ಬರಿಗೂ ಗಂಭೀರ ಗಾಯಗಳಾಗಿದ್ದು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಸರಗಳ್ಳತನ ಮಾಡ್ತಾ ಇದ್ದ ಇಬ್ಬರು ಅಂತಾರಾಜ್ಯ ಕಳ್ಳರ ಬಂಧನ ಆಗಿದೆ. ತುಮಕೂರಿನ ಹೊಸ ಬಡಾವಣೆಯಲ್ಲಿ ಸರಗಳ್ಳರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಜಯನಗರದ ಹೊಸಪೇಟೆ ನಗರಸಭೆಯ ಅಧಿಕಾರಿಗಳು ನಗರಸಭೆ ವ್ಯಾಪ್ತಿಯಲ್ಲಿನ ಪ್ಲಾಸ್ಟಿಕ್ ಅಂಗಡಿಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಹನುಮಾನ್ ಪ್ಯಾಕೇಜ್ ಅಂಗಡಿಯ ಗೋಡೌನ್ನಿಂದ 515 ಕೆಜಿ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡು ಅಂಗಡಿಯನ್ನ ಬಂದ್ ಮಾಡಿದ್ದಾರೆ. ರಾಮನಗರ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಏಕಾಏಕಿ ಮಳಿಗೆಗಳನ್ನು ತೆರವುಗೊಳಿಸಲಾಗಿದೆ. ಸುಮಾರು 265 ಅಂಗಡಿಗಳನ್ನು ತೆರವು ಮಾಡಲಾಗಿದ್ದು ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಚಿಕ್ಕಮಗಳೂರಿನ ಆಲ್ದಹಳ್ಳಿಯ ದಂಪತಿ ವಾರದಿಂದ ಮನೆ ಬಿಟ್ಟು ಹೋಗಿದ್ದಾರೆ. 3,70,000ಕ್ಕೆ 4,50,000 ರೂಪಾಯಿ ಕಟ್ಟಿದ್ದ ದಂಪತಿಗೆ ಇನ್ನೂ 2 ಲಕ್ಷ ಕಟ್ಟಬೇಕು ಅಂತ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ ಎನ್ನಲಾಗಿದೆ. ಹೀಗಾಗಿ ನ್ಯಾಯ, ಮಾನಸಿಕ ನೆಮ್ಮದಿ. ಕೆಎಂಎಫ್ ನೌಕರರ ನಂತರ ಇದೀಗ ಕರ್ನಾಟಕ ನಿವೃತ್ತ ನೌಕರರು ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ. 7ನೇ ವೇತನ ಆಯೋಗ ಅನುಷ್ಠಾನಕ್ಕಾಗಿ ಹೋರಾಟ ಮಾಡೋದಕ್ಕೆ ತಯಾರಿ ನಡೆಸಲಾಗಿದೆ. 26,000 ನಿವೃತ್ತ ನೌಕರರಿಗೆ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಅಂತ ಕಿಡಿಗಾರಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಸಿಕ್ಕಾಕೊಂಡಿದ್ದ ಕೋಲಾರ ಯುವಕರು ಸೇಫ್ ಆಗಿದ್ದಾರೆ. ಹರಿದ್ವಾರದ ಮಾಲ್ಕಂಡಿ ಸ್ವಾಮೀಜಿಗಳ ಸಹಾಯದಿಂದ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಕೋಲಾರದ ಪ್ರಯಾಣವನ್ನ ಬೆಳೆಸಿದ್ದಾರೆ. ವಿಜಯಪುರದ ಇಂಚಗೇರಿ ಮಠದಲ್ಲಿ ಮಾಘ ಸಪ್ತಾಹ ನಡೀತಾ ಇರುವ ಹಿನ್ನೆಲೆ ಬಯಲಾಟಗಳ ಪ್ರದರ್ಶನ ನಡೆಸಲಾಯಿತು. ಮಠದ ಆವರಣದಲ್ಲಿ 10ಕ್ಕೂ ಅಧಿಕ ಬಯಲಾಟಗಳು ಪ್ರದರ್ಶನಗೊಂಡಿವೆ. ವಿಜಯನಗರದಲ್ಲಿ ಸ್ವಸಹಾಯ ಸಂಘಗಳ ಮಹಿಳೆಯರು ತಮ್ಮ ಪರಿಕರಗಳ ಮಾರಾಟ ಮಾಡುವ ಉದ್ದೇಶದಿಂದ ವಾರದ ಸಂತೆಯನ್ನು ಆಯೋಜನೆ ಮಾಡಲಾಗಿತ್ತು. ಯೋಜನೆಯ ಅಡಿ ರಚಿತವಾದಂತಹ ಕಾರ್ಯಕ್ರಮ ಇದಾಗಿದ್ದು ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಶತಮಾನದ ಸಮಾಗಮ ಆಗಿದೆ. ತ್ರಿವೇಣಿ ಸಂಗಮಕ್ಕೆ ಭಕ್ತರ ದಂಡು ಪುಣ್ಯಸ್ಥಾನಕ್ಕೆ ಹರಿದು ಬರ್ತಾ ಇದೆ. ಜಮ್ಮು ಕಾಶ್ಮೀರದಾದ್ಯಂತ ಭಾರೀ ಹಿಮಮಳೆ ಆಗ್ತಾ ಇದೆ. ಜಮ್ಮುವಿಗೆ ಪ್ರವಾಸಿಗರ ದಂಡೇ ಹರಿದು ಬರ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ವಸ್ತ್ರ ಹಾಗೂ ಆಭರಣಗಳ ತಯಾರಿಕೆಯ ತರಬೇತಿಯನ್ನ ನೀಡಲಾಗ್ತಾ ಇದೆ. ಈ ಮೂಲಕ ಭಾರತದ ಉಧಂಪುರ್ ಸರ್ಕಾರವು ಗ್ರಾಮೀಣ ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನೆರವಾಗ್ತಾ ಇದೆ. ಧನದಾಹಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಹೊಸ ಕರಡು ಸಿದ್ಧವಾಗಿದ್ದು ಕಾನೂನು ಇಲಾಖೆಯಿಂದ ಸಿಎಂಗೆ ಕರಡು ಪ್ರತಿ ರವಾನೆಯಾಗಿದೆ. ನಾಳೆ ಸುಗ್ರೀವಾಜ್ಞೆ ಜಾರಿಯಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಬಜೆಟ್ಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹಾದೇವಪ್ಪ ವ್ಯಂಗ್ಯವಾಡಿದ್ದಾರೆ. ಇಂದಿನ ಕರ್ನಾಟಕ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದು ಝೀರೋ ಅಂತ ಟ್ವೀಟ್ ಮಾಡುವ ಮುಖೇನ ಸಾಮಾಜಿಕ ಜಾಲತಾಣಗಳಲ್ಲಿ ಅಣಕು ಮಾಡಿದ್ದಾರೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಶುಗರ್ಸ್ ಕಂಪನಿ ದಬ್ಬಾಳಿಕೆಗೆ ಸ್ಥಳೀಯ ನೌಕರರು ಕಂಗಾಲಾಗಿದ್ದಾರೆ. ಸರ್ಕಾರದ ಷರತ್ತು ನೀಡಿದ್ರು, ಹೈಕೋರ್ಟ್ ಆದೇಶ ಹೊರಡಿಸಿದ್ರು, ಏಕಾಏಕಿ ನೌಕರರನ್ನ ಕೆಲಸದಿಂದ ಕಿತ್ತಿಸಲಾಗಿದೆ. ಹೀಗಾಗಿ ನಿರಾಣಿ ಶುಗರ್ಸ್ ಆಡಳಿತ ಮಂಡಳಿಯ ವಿರುದ್ಧ ನೊಂದ ನೌಕರರು, ರೈತ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ.
ಬೊಮ್ಮೆನಗರಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಭರ್ಜರಿ ಗೆಲುವನ್ನ ಸಾಧಿಸಿರುವ ಹಿನ್ನೆಲೆ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಮಹದೇಶ್ವರ ದೇವಸ್ಥಾನ ಆವರಣದಲ್ಲಿ ವೇದಿಕೆ ನಿರ್ಮಿಸಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ 30,000ಕ್ಕೂ ಹೆಚ್ಚು ಜನ ಭಾಗಿಯಾಗುವ ಸಾಧ್ಯತೆ ಇದೆ. ಪಶ್ಚಿಮ ಘಟ್ಟದ ಕೆಂಪು ಉಗ್ರರ ಯುಗಾಂತ್ಯ ಆಗಿದೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ಸರೆಂಡರ್ ಆಗಿದ್ದಾರೆ. 90 ಲಕ್ಷ್ಮಿ ಉಡುಪಿಯಲ್ಲಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯದ ಗಡಿ ಸಮಸ್ಯೆಯಿಂದ ಕರ್ನಾಟಕ ರೈತರು ಕಂಗಾಲಾಗಿದ್ದಾರೆ. ಕಲಬುರಗಿಯ ಶಾದಿಪುರ ಗ್ರಾಮದ 59 ರೈತರು ಸರ್ಕಾರದಿಂದ ಮಂಜೂರಾದ ಭೂಮಿಯ ಕಬ್ಜಾಕ್ಕಾಗಿ ಕಾಯುತ್ತಿದ್ದಾರೆ. ಕುಡಿದ ಮತ್ತಲ್ಲಿ ಓರ್ವ ರೌಡಿ ಶೀಟರ್ ಹಾಗೂ ಪುಡಿ ರೌಡಿ ನಡುವೆ ಗಲಾಟೆಯಾಗಿದೆ. ತುಮಕೂರಿನ ಯಲ್ಲಾಪುರದ ಕುಶಾಲ್ ಬಾರ್ನಲ್ಲಿ ಘಟನೆ ನಡೆದಿದೆ. ಹೊಡೆದಾಟದಲ್ಲಿ ಇಬ್ಬರಿಗೂ ಗಂಭೀರ ಗಾಯಗಳಾಗಿದ್ದು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಸರಗಳ್ಳತನ ಮಾಡ್ತಾ ಇದ್ದ ಇಬ್ಬರು ಅಂತಾರಾಜ್ಯ ಕಳ್ಳರ ಬಂಧನ ಆಗಿದೆ. ತುಮಕೂರಿನ ಹೊಸ ಬಡಾವಣೆಯಲ್ಲಿ ಸರಗಳ್ಳರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಜಯನಗರದ ಹೊಸಪೇಟೆ ನಗರಸಭೆಯ ಅಧಿಕಾರಿಗಳು ನಗರಸಭೆ ವ್ಯಾಪ್ತಿಯಲ್ಲಿನ ಪ್ಲಾಸ್ಟಿಕ್ ಅಂಗಡಿಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಹನುಮಾನ್ ಪ್ಯಾಕೇಜ್ ಅಂಗಡಿಯ ಗೋಡೌನ್ನಿಂದ 515 ಕೆಜಿ ಪ್ಲಾಸ್ಟಿಕ್ ಅನ್ನು ವಶಪಡಿಸಿಕೊಂಡು ಅಂಗಡಿಯನ್ನ ಬಂದ್ ಮಾಡಿದ್ದಾರೆ. ರಾಮನಗರ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಏಕಾಏಕಿ ಮಳಿಗೆಗಳನ್ನು ತೆರವುಗೊಳಿಸಲಾಗಿದೆ. ಸುಮಾರು 265 ಅಂಗಡಿಗಳನ್ನು ತೆರವು ಮಾಡಲಾಗಿದ್ದು ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಚಿಕ್ಕಮಗಳೂರಿನ ಆಲ್ದಹಳ್ಳಿಯ ದಂಪತಿ ವಾರದಿಂದ ಮನೆ ಬಿಟ್ಟು ಹೋಗಿದ್ದಾರೆ. 3,70,000ಕ್ಕೆ 4,50,000 ರೂಪಾಯಿ ಕಟ್ಟಿದ್ದ ದಂಪತಿಗೆ ಇನ್ನೂ 2 ಲಕ್ಷ ಕಟ್ಟಬೇಕು ಅಂತ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ ಎನ್ನಲಾಗಿದೆ. ಹೀಗಾಗಿ ನ್ಯಾಯ, ಮಾನಸಿಕ ನೆಮ್ಮದಿ. ಕೆಎಂಎಫ್ ನೌಕರರ ನಂತರ ಇದೀಗ ಕರ್ನಾಟಕ ನಿವೃತ್ತ ನೌಕರರು ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ. 7ನೇ ವೇತನ ಆಯೋಗ ಅನುಷ್ಠಾನಕ್ಕಾಗಿ ಹೋರಾಟ ಮಾಡೋದಕ್ಕೆ ತಯಾರಿ ನಡೆಸಲಾಗಿದೆ. 26,000 ನಿವೃತ್ತ ನೌಕರರಿಗೆ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಅಂತ ಕಿಡಿಗಾರಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಸಿಕ್ಕಾಕೊಂಡಿದ್ದ ಕೋಲಾರ ಯುವಕರು ಸೇಫ್ ಆಗಿದ್ದಾರೆ. ಹರಿದ್ವಾರದ ಮಾಲ್ಕಂಡಿ ಸ್ವಾಮೀಜಿಗಳ ಸಹಾಯದಿಂದ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಕೋಲಾರದ ಪ್ರಯಾಣವನ್ನ ಬೆಳೆಸಿದ್ದಾರೆ. ವಿಜಯಪುರದ ಇಂಚಿಗೇರಿ ಮಠದಲ್ಲಿ ಮಾಘ ಸಪ್ತಾಹ ನಡೀತಾ ಇರುವ ಹಿನ್ನೆಲೆ ಬಯಲಾಟಗಳ ಪ್ರದರ್ಶನ ನಡೆಸಲಾಯಿತು. ಮಠದ ಆವರಣದಲ್ಲಿ 10ಕ್ಕೂ ಅಧಿಕ ಬಯಲಾಟಗಳು ಪ್ರದರ್ಶನಗೊಂಡಿವೆ. ವಿಜಯನಗರದಲ್ಲಿ ಸ್ವಸಹಾಯ ಸಂಘಗಳ ಮಹಿಳೆಯರು ತಮ್ಮ ಪರಿಕರಗಳ ಮಾರಾಟ ಮಾಡುವ ಉದ್ದೇಶದಿಂದ ವಾರದ ಸಂತೆಯನ್ನು ಆಯೋಜನೆ ಮಾಡಲಾಗಿತ್ತು. ಯೋಜನೆಯ ಅಡಿ ರಚಿತವಾದಂತಹ ಕಾರ್ಯಕ್ರಮ ಇದಾಗಿದ್ದು ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಶತಮಾನದ ಸಮಾಗಮ ಆಗಿದೆ. ತ್ರಿವೇಣಿ ಸಂಗಮಕ್ಕೆ ಭಕ್ತರ ದಂಡು ಪುಣ್ಯ ಸ್ನಾನಕ್ಕೆ ಹರಿದು ಬರ್ತಾ ಇದೆ. ಜಮ್ಮು ಕಾಶ್ಮೀರದಾದ್ಯಂತ ಭಾರಿ ಹಿಮಮಳೆ ಆಗ್ತಾ ಇದೆ. ಜಮ್ಮುವಿಗೆ ಪ್ರವಾಸಿಗರ ದಂಡೇ ಹರಿದು ಬರ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ವಸ್ತ್ರ ಹಾಗೂ ಆಭರಣಗಳ ತಯಾರಿಕೆಯ ತರಬೇತಿಯನ್ನ ನೀಡಲಾಗ್ತಾ ಇದೆ. ಈ ಮೂಲಕ ಭಾರತದ ಉಧಂಪುರ್ ಸರ್ಕಾರವು ಗ್ರಾಮೀಣ ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನೆರವಾಗ್ತಾ ಇದೆ.